ತಿಮ್ರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡೆದಿದೆ ಎಸ್ಐಟಿ. ಉಜಿರೆಯ ನಿವಾಸದಲ್ಲಿ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಸ್ಐಟಿ. ತಿಮ್ರೋಡಿ ನಿವಾಸಕ್ಕೆ ಯಾರೆಲ್ಲ ಬಂದು ಹೋಗ್ತಾ ಇದ್ರು, ಚಲನವಲನಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೆ ಅಂತ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ತಿಮ್ರೋಡಿಯವರ ಮನೆಯಲ್ಲಿ ಮೊಬೈಲ್ ಜೊತೆಗೆ ಚಿನ್ನಯ್ಯನ ಮೊಬೈಲ್, ತಿಮ್ರೋಡಿಯವರ ಮೊಬೈಲ್ ಹಾಗೂ ಚಿನ್ನಯ್ಯನ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಅವರ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಚಿನ್ನಯ್ಯ ಮೊದಲು ಬಂದಾಗ ಯಾರ ಜೊತೆಗೆ ಬಂದಿದ್ರು, ಕಳೆಬರ ಶೋಧದ ವೇಳೆ ಯಾರ್ಯಾರು ಇವ್ರ ಮನೆಗೆ ಬರ್ತಾ ಇದ್ರು ತಿಮ್ರೋಡಿ ಅವರ ಮನೆಗೆ, ಇಂಚಿಂಚು ಮಾಹಿತಿಯನ್ನ ಕೆದ್ಕೋದಕ್ಕೆ ಅಂತಾನೆ ಎಸ್ಐಟಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ. ಸದ್ಯ ಬೆಳಗ್ಗೆಯಿಂದ ಕೂಡ ತಿಮ್ರೋಡಿಯವರ ನಿವಾಸ, ಅವರ ಸಹೋದರ, ಅವರ ಅಣ್ಣ ಏನಿದ್ದಾರೆ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು. ಮತ್ತೊಂದು ಕಡೆ ಅವರ ಬೆಂಬಲಿಗರು ಕೂಡ ಮನೆ ಹತ್ರ ಬರ್ತಾ ಇದ್ರು. ಆದರೆ ಪೊಲೀಸರ ವ್ಯಾನ್ ಅನ್ನ ಅಡ್ಡಲಾಗಿ ನಿಲ್ಲಿಸೋದ್ರ ಮೂಲಕ ಅಲ್ಲಿ ಯಾರು ಸಾರ್ವಜನಿಕರು ಬರಬಾರ್ದು ಅಂತೇಳಿ ನಿರ್ಬಂಧವನ್ನ ಹೇರಲಾಗಿತ್ತು. ಆ ಮೂಲಕ ಅವರ ಮನೆಯ ಸುತ್ತಮುತ್ತ ಬೆಳ್ತಂಗಡಿ ಪೊಲೀಸ್ ಠಾಣೆ ಮತ್ತು ಬಂಟ್ವಾಳ, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯ ಪೊಲೀಸರನ್ನು ಕೂಡ ಕರೆಸ್ಕೊಂಡಿದ್ರು. ಬಿಗಿ ಭದ್ರತೆಯ ಜೊತೆಗೆ ನಡೆದಿರುವಂಥ ಶೋಧ ಕಾರ್ಯ ಇದು. ಸ್ಥಳ ಮಹಜೂರು ನಡೆಸಿದ್ದಾರೆ. ಚಿನ್ನಯ್ಯ ಎಲ್ಲಿ ಕುತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು, ಜೊತೆಗೆ ಎಷ್ಟೊತ್ತಿನಲ್ಲಿ ಇವ್ರು ಮೋಹನ್ ಶೆಟ್ಟಿ ಅವರ ಮನೆಗೆ ಹೋಗ್ತಾ ಇದ್ರು, ಯಾರ ಜೊತೆಗೆ ಹೋಗ್ತಾ ಇದ್ರು, ಅವರ ಒಡನಾಟಗಳ ಬಗ್ಗೆ, ಅವ್ರ ಜೊತೆಗೆ ಇನ್ನೂ ಯಾರ್ಯಾರು ಇರ್ತಾ ಇದ್ರು, ತಲೆಬುರುಡೆ ಹೊತ್ಕೊಂಡು ಬಂದ್ರಲ್ಲ ನ್ಯಾಯಾಲಯಕ್ಕೆ ಬಂದು ಹೇಳಿಕೆ ಕೊಡ್ತೀನಿ ಅಂತ, ಅದಕ್ಕೂ ಮುಂಚೆ ಅವರು ಯಾರ ಜೊತೆಗೆ ತಿಮ್ರೋಡಿ ಅವ್ರ ಮನೆಗೆ ಹೋಗಿದ್ರು, ಹೀಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸದ್ಯ ತಿಮ್ರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆ, ಆತನ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ ತಿಮ್ರೋಡಿ ಅವರ ಫೋನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಸಿಸಿಟಿವಿಯಲ್ಲಿ ಏನೇನು ರೆಕಾರ್ಡ್ ಆಗಿದೆ ನೋಡಬೇಕಿದೆ. ಯಾರ್ಯಾರು ಬರ್ತಾ ಇದ್ರು ಚಿನ್ನಯ್ಯನ ಜೊತೆಗೆ, ಯಾರ ಜೊತೆ ಕಾಣಿಸ್ಕೊಂಡಿದ್ದ ಚಿನ್ನಯ್ಯ ಅಂತ ಈಗಾಗಲೇ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಆಧಾರದ ಮೇಲೆನೆ